ಆರ್ ನಗರ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾತಿ ನಿಂದನೆ ಆರೋಪದ ವೇಲು ನಾಯ್ಕರ್ ಕೇಸ್ ಏನಿದೆ ಅದು ಕ್ಲೋಸ್ ಆಗಿದೆ. ಸಾಕ್ಷ್ಯಾಧಾರ ಕೊರತೆಯಿಂದಾಗಿ ಕೋರ್ಟ್ ಕೇಸನ್ನ ಕ್ಲೋಸ್ ಮಾಡಿದೆ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ಬಿಬಿಎಂಪಿಯ ಗುತ್ತಿಗೆದಾರ ವೇಲು ನಾಯ್ಕರ್ ಅವರು ಜಾತಿ ನಿಂದನೆ ಆರೋಪದಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಜಾತಿ ನಿಂದನೆ ಆರೋಪದ ಆ ಒಂದು ಕೇಸನ್ನ ಸಾಕ್ಷ್ಯಾಧಾರ ಕೊರತೆ ಇರುವಂತ ಕಾರಣಕ್ಕಾಗಿ ಕೋರ್ಟ್ ಕ್ಲೋಸ್ ಮಾಡಿದೆ. ಪೊಲೀಸರು ಸಲ್ಲಿಸಿದ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ, ವಿಚಾರಣೆಗೆ ಯೋಗ್ಯವಲ್ಲ ಅಂತ ಕೇಸನ್ನ ಕೋರ್ಟ್ ರದ್ದು ಮಾಡಿದೆ. ಕೇಸನ್ನ ರದ್ದು ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅಲ್ಲಿಗೆ ಆರ್ ನಗರ ಶಾಸಕ ಮುನಿರತ್ನ ಅವರ ಪಾಲಿಗೆ ಇದೊಂದು ಬಿಗ್ ರಿಲೀಫು. ಜಾತಿ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಗುತ್ತಿಗೆದಾರ ವೇಲು ನಾಯ್ಕರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆಮೇಲೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪೂರಕ ಸಾಕ್ಷಿಗಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕ್ಷ್ಯಾಧಾರ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಆ ಕೇಸನ್ನು ಕೋರ್ಟ್ ಕ್ಲೋಸ್ ಮಾಡಿದೆ. ಪೊಲೀಸರು ಸಲ್ಲಿಸಿದಂಥ ರಿಪೋರ್ಟ್ ಏನಿದೆಯಲ್ಲ, ಆ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ, ಅಂದರೆ ಅಲ್ಲಿಗೆ ವಿಚಾರಣೆಗೆ ಯೋಗ್ಯವಲ್ಲ ಅಂತೇಳಿ ಕೇಸನ್ನು ಕೋರ್ಟ್ ರದ್ದು ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ ಕೇಸನ್ನು ರದ್ದು ಮಾಡಿ ಆದೇಶವನ್ನು ನೀಡಿದೆ. ಈ ಮೂಲಕ ಆರ್ ನಗರ ಶಾಸಕ ಮುನಿರತ್ನ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸನ್ನು ರದ್ದು ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟು. ಸೊ ಅಲ್ಲಿಗೆ ಮುನಿರತ್ನ ಅವರಿಗೆ ಒಂದು ರಿಲೀಫ್ ಸಿಕ್ಕಂತಾಯ್ತು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಮಾಜಿ ಬಿಬಿಎಂಪಿ ಸದಸ್ಯ ವೇಲು ನಾಯ್ಕರ್ ಅವರು ಹಾಲಿ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನ ದಾಖಲು ಮಾಡಿದ್ರು. ಹಿಂದೆ ಬಹುದೊಡ್ಡದ ಒಂದು ಸುದ್ದಿನೂ ಕೂಡ ಇದಾಗಿತ್ತು. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮುನಿರತ್ನ ಅವರು ಹೇಳ್ತಾ ಬಂದಿದ್ದಾಗಿರ್ಬೋದು, ಅದೇ ರೀತಿ ಕೋರ್ಟ್ ಅಲ್ಲಿ ಅವರ ಪರ ವಕೀಲರು ಕೂಡ ಹೇಳಿದ್ದಂತಾಗಿರ್ಬೋದು. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂತಹ ಒಂದು ಪ್ರಕರಣ. ಈ ವೇಲು ನಾಯ್ಕರ್ ಅವರು ಕೊಟ್ಟಿರುವಂತಹ ದೂರಿನ ಹಿಂದೆ ಪ್ರಬಲ ರಾಜಕಾರಣಿಗಳ ಕೈವಾಡ ಇದೆ ಅನ್ನುವಂಥದ್ದು, ಹಾಗೂ ನನ್ನನ್ನ ರಾಜಕೀಯವಾಗಿ ವಿರೋಧ ಮಾಡ್ತಿರೋರೇ ಟಾರ್ಗೆಟ್ ಮಾಡಿ ಈ ಕೇಸನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಾದವನ್ನ ಮುನಿರತ್ನ ಅವರು ಮಾಡ್ತಲೇ ಬಂದಿದ್ರು. ಆದ್ರೆ ವೇಲು ನಾಯ್ಕರ್ ಅವರು ಹೇಳ್ತಿದ್ದೇನೆಂದ್ರೆ, ನನ್ನ ನೇರವಾಗಿ ನನ್ನನ್ನ ಜಾತಿ ಇಟ್ಟು ನನ್ನನ್ನ ಮಾತನಾಡಿದ್ರು ಅನ್ನುವಂಥದ್ದನ್ನ ಆಧರಿಸಿ ದೂರನ್ನ ದಾಖಲು ಮಾಡಿದ್ರು. ಆ ದೂರು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಬಂದಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಬಂದಾಗ ಪೊಲೀಸರು ಸಲ್ಲಿಸಿದಂತಹ ಒಂದು ರಿಪೋರ್ಟ್ ಅಲ್ಲಿ ಚಾರ್ಜ್ ಮಾಡುವಂತಹ ಸಾಕ್ಷಿ ಆಧರಿಸಿದ ಸಾಕ್ಷಿಗಳು ಯಾವುದೇ ಇಲ್ಲದೆ ಇರೋದ್ರಿಂದ ಈ ಪ್ರಕರಣವನ್ನ ಮುಂದಿನ ವಿಚಾರಣೆಗೆ ಕೈಗೆತ್ತಿಕೊಳ್ಳೋದಕ್ಕೆ, ಮುಂದೆ ಸಾಕ್ಷಿ ವಿಚಾರಣೆ ಮಾಡೋದಕ್ಕೆ ಯೋಗ್ಯವಾದಂತ ಒಂದು ಪ್ರಕರಣ ಅಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ನ್ಯಾಯಮೂರ್ತಿಗಳು ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಕೋರ್ಟ್ ಪ್ರೊಸೀಜರ್ಗಳಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಈ ಪ್ರಕರಣ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಬಂದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಇದ್ರು, ಅಂದ್ರೆ ವೇಲು ನಾಯ್ಕರ್ ಅವರ ಪರ ವಕೀಲರು ಇದ್ರು, ಅದೇ ರೀತಿ ಮುನಿರತ್ನ ಅವರ ಪರ ವಕೀಲರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೊಟ್ಟಂತಹ ಒಂದು ರಿಪೋರ್ಟ್ ಅನ್ನ ಆಧರಿಸಿ ಇದು ಸಾಕ್ಷಿ ವಿಚಾರಣೆಗೆ ಯೋಗ್ಯವಲ್ಲದ ಪ್ರಕರಣ ಅನ್ನುವಂತ ಒಂದು ತೀರ್ಪನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಮಾಜಿ ಸಚಿವ ಮುನಿರತ್ನ ಅವರವರಿಗೆ ಇದು ಬಹುದೊಡ್ಡದಾದಂತ ಒಂದು ಕಾನೂನಾತ್ಮಕ ಗೆಲುವು ಅಂತ ಹೇಳ್ಬೋದು. ಆಗಂದ ಮಾತ್ರಕ್ಕೆ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆದಂತಲ್ಲ. ಆದ್ರೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂತ ಒಂದು ತೀರ್ಪನ್ನ ಪ್ರಶ್ನೆ ಮಾಡಿ ಮುಂದೆ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಬಂದಾಗ ಪೊಲೀಸರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ವೇಲು ನಾಯ್ಕರ್ ಅವರು ಏನೇ ಹೇಳಿದ್ರು ಕೂಡ ಅಲ್ಲಿ ಅವ್ರಿಗೆ ಯಾವುದೇ ಸಕಾರಾತ್ಮಕವಾಗಿ ಅವ್ರಿಗೆ ಕೇಸ್ ಆಗುತ್ತೆ ಅನ್ನುವಂತಹ ನಂಬಿಕೆಗಳು ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ಆಗುತ್ತೆ, ಜೊತೆಗೆ ಪೊಲೀಸರು ಸಲ್ಲಿಸಂತ ಒಂದು ರಿಪೋರ್ಟ್ ಅನ್ನ ಆಧರಿಸಿ ಸುದೀರ್ಘವಾಗಿ ಸಾಕ್ಷಿ ವಿಚಾರಣೆ ಆಗುತ್ತೆ. ಮೇಲ್ದರ್ಜೆ ನ್ಯಾಯಾಲಯಗಳಲ್ಲಿ ಕೇವಲ ಏನಂತ ಹೇಳಿದ್ರೆ ವಾದ ಮತ್ತೆ ಪ್ರತಿವಾದಗಳು, ಸಾಕ್ಷಿಗಳನ್ನ ಕೆಳ ನ್ಯಾಯಾಲಯ ಯಾವ ರೀತಿಯಾಗಿ ಪರಿಗಣಿಸಿದೆ ಅನ್ನೋದನ್ನ ಇಷ್ಟೇ ನೋಡೋದ್ರಿಂದ
ಈಗ ಅವ್ರದ್ದು ಏನೇ ಇದ್ರು ಕೂಡ ಈಗ ಪೊಲೀಸರು ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಬಹುದು ಅನ್ನೋದನ್ನ ಬಿಟ್ರೆ ಸದ್ಯದ ಮಟ್ಟಿಗೆ ಮಾಜಿ ಸಚಿವ ಮುನಿರತ್ನ ಅವರವ್ರಿಗೆ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ.